ಇನ್ನು ಕ್ರೈಮ್ ಬ್ರಾಂಚ್ ಪೊಲೀಸರ ಹೆಸರಿನಲ್ಲಿ ಬೆದರಿಸುವಂತಹ ಕೃತ್ಯಕ್ಕೂ ಕೂಡ ಮುಂದಾಗಿದ್ದಾರೆ ನಕಲಿ ಪೊಲೀಸರು ಅಂತ ವಿಡಿಯೋ ಕರೆ ಮಾಡಿ ಬೆದರಿಸುವಂತಹ ದಂಧೆಗೂ ಕೂಡ ಇಳಿದಿದ್ದಾರೆ. ಮುಂಬೈನ ಅಂಧೇರಿ ಠಾಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ನಕಲಿ ಪೊಲೀಸರು. ಸಂತೋಷ್ ಚೌಧರಿಗೆ ವಾಟ್ಸಪ್ ಕಾಲ್ ಮಾಡಿ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಪೊಲೀಸ್ ವೇಷದಲ್ಲಿರುವಂತಹ ಖದೀಮರಿಂದ ಸಂತೋಷ್ಗೆ ಧಮಕಿಯನ್ನು ಕೂಡ ಹಾಕಲಾಗಿದೆ. ವಿಜಯಪುರದ ಸಂತೋಷ್ ಎಂಬುವರಿಗೆ ಈ ರೀತಿಯಾದಂತಹ ವಿಡಿಯೋ ಕಾಲ್ ಬಂದಿದೆ. ವಿಜಯಪುರದ CN ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ಈತನೇ ನಕಲಿ ಪೊಲೀಸ್. हेलो सर, नमस्ते सर। नमस्ते, सुनील बात कर रहा हूँ अंधेरी पुलिस स्टेशन से। सर बोलिए सर। देखिए, ये जो आपने FIR नंबर मुझे सेंड किया है, इस नंबर के खिलाफ 17 कंप्लेंट्स हमारे पास। आप ये नंबर यूज कर रहे हैं? मैंने नहीं यूज करता हूँ सर। अभी कहाँ से बात कर रहे हो? सर कर्नाटका सर, वो घर में हूँ सर। ओके, इसके लिए आप अपनी स्टेटमेंट रिकॉर्ड करवाइए ताकि ये नंबर ब्लॉक कर दिया जाए, फ्यूचर में आपको कोई प्रॉब्लम ना हो। ओके, यस सर। अभी मैं आपको कनेक्ट कर रहा हूँ प्रदीप सावंत के साथ, ये आपका इन्वेस्टिगेशन ऑफिसर है। आप अपनी स्टेटमेंट रिकॉर्ड करवाइए ताकि ये नंबर ब्लॉक कर दिया जाए। ओके, यस सर, यस सर, यस सर। अभी मुझे बताइएगा मैं किसके साथ बात कर रहा हूँ? सर संतोष पाटिल सर। ओके, अपना आधार कार्ड मुझे शो कीजिएगा, वेरीफाई करने के लिए दिखाइएगा। सर मेरे पास अभी नहीं है सर आधार कार्ड सर, प्लीज सर। फोन आपके फोन में है? नहीं सर। फोन में आधार कार्ड की पिक्चर नहीं है आपके पास? नहीं सर। हेलो सर नमस्ते सर। नमस्ते, सुनील बात कर रहा हूँ अंधेरी पुलिस स्टेशन से। सर बोलिए सर। ನಿನ್ನೆ ಮಧ್ಯಾಹ್ನ ಸುಮಾರು ಒಂದು 2:30 ನನಗೆ ಟ್ರೈಟಿನ ಕಾಲ್ ಬಂದ ತಕ್ಷಣ ನಾನು ಅಟೆಂಡ್ ಮಾಡಿ ಕೇಳಿದಾಗ ಅವ್ರ ಕಡೆಯಿಂದ ಏನು ಹೇಳತ್ತಪ್ಪ ಅಂತಂದ್ರೆ ನಿಮ್ಮ ಹೆಸರಲ್ಲಿ ಒಂದು ಬೇರೆ ವ್ಯಕ್ತಿ ಸಿಮ್ಮನ್ನು ತೊಗೊಂಡಿದ್ದಾರೆ, ನಿಮ್ಮ ಆಧಾರ್ ಕಾರ್ಡ್ ದುರ್ಬಳಕೆ ಆಗಿದೆ, ಅದಕ್ಕೋಸ್ಕರ ನಿಮ್ಮ ಮೇಲೆ ಮುಂಬೈನ ಅಂಧೇರಿ ಪೊಲೀಸ್ ಠಾಣೆಯಲ್ಲಿ 17 FIRಗಳು ರಿಜಿಸ್ಟರ್ ಆಗಿದ್ದಾವೆ. ಅದಕ್ಕೋಸ್ಕರ ನಿಮ್ಮ ಮಾಹಿತಿಯನ್ನು ಪೊಲೀಸ್ ಇಲಾಖೆಯವರು ನಮ್ಮ ಹತ್ರ ಕೇಳಿದಾಗ ಅದಕ್ಕೆ ನಾವು ಎಚ್ಚೆತ್ಕೊಂಡು ನಿಮ್ಮ ಹತ್ರ ಕೇಳ್ತಾ ಇದ್ದೀವಿ, ನೀವು ಏನು ಮಾಡಿದಿರಿ ಏನಿಲ್ಲ ಅಂತ ಕೇಳಿದಾಗ ನಾನು ಹೇಳ್ತೇನೆ ನನ್ನ ಹೆಸರಲ್ಲಿ ಬೇರೆ ಯಾವುದೇ ಸಿಮ್ ಇಲ್ಲ, ನಾನು ಯಾರಿಗೂ ಹ್ಯಾರಾಸ್ಮೆಂಟ್ ಮಾಡಿಲ್ಲ, ಇಲ್ಲಿಗಲ್ ಅದು ಏನು ಕೃತ್ಯಗಳನ್ನು ಮಾಡಿಲ್ಲ ಅಂತ ನಾನು ಅವ್ರಿಗೆ ಹೇಳಿದಾಗ ಅವ್ರ ಕಡೆಯಿಂದ ಏನು ಉತ್ತರ ಬರ್ತದಪ್ಪ ಅಂತಂದ್ರೆ ನಾವು ನಿಮಗೆ ಮುಂಬೈನ ಒಂದು ಸೈಬರ್ ಕ್ರೈಮ್ ಇಲಾಖೆ ನಂಬರ್ ಕೊಡ್ತೀವಿ, ಅದಕ್ಕೆ ಅವ್ರು ನಿಮಗೆ ವಿಡಿಯೋ ಕಾಲ್ ಮಾಡ್ತಾರೆ, ವಿಡಿಯೋ ಕಾಲ್ನಲ್ಲಿ ನೀವು ಅವ್ರ ಜೊತೆ ಮಾತಾಡಿದ ತಕ್ಷಣ ಅವ್ರು ಏನು ಹೇಳ್ತಾರಲ್ಲ ಅದ್ರ ಪ್ರಕಾರ ನೀವು ನಡ್ಕೊಳ್ಳಿ ಅಂತ ಹೇಳ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.